ಎಲ್ರಿಗೂ ನಮಸ್ಕಾರ. ಭಟ್ಕಳದ ಗುರು ಸುಧೀಂದ್ರ ಕಾಲೇಜಿನ ವಿದ್ಯಾರ್ಥಿಗಳಿಗೆ, ಅಲ್ಲಿನ ಸಿಬ್ಬಂದಿ ವರ್ಗಕ್ಕೆ ಮತ್ತು ಪ್ರಾಂಶುಪಾಲರಿಗೆ ಎಲ್ರಿಗೂ ನಮಸ್ಕಾರ. ಮತ್ತು ಈ ಒಂದು ಸಮಾರಂಭದಲ್ಲಿ ಉಪಸ್ಥಿತರಿರುವಂಥ ರಾಣಿ ಚೆನ್ನಭೈರಾದೇವಿ, ಈ ಒಂದು ಕೃತಿಯ ಕರ್ತೃ ಗಜಾನನ ಶರ್ಮಾ ಅವ್ರಿಗೂ ನಮಸ್ಕಾರ. ನನಗೆ ಪ್ರಿನ್ಸಿಪಾಲರು ನಿಮ್ಮ ಈ ಒಂದು ಪುಸ್ತಕದ ಬಗ್ಗೆ ಒಂದೆರಡು ಮಾತುಗಳನ್ನ ಹೇಳಿ ಅಂತ ಹೇಳಿದರು. ಹೀಗಾಗಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಈಗ ಆಲ್ರೆಡಿ ನನ್ನ ವಿಡಿಯೋನ ನೀವು ನೋಡಿದ್ದೀರಿ ಅಂತ ನಿಮ್ಮ ಪ್ರಾಂಶುಪಾಲರು ನನಗೆ ಫೋಟೋಗಳನ್ನ ಕಳಿಸಿದರು. ಭಾಳ ಖುಷಿ ಆಯಿತು ನನಗೆ. ವಿದ್ಯಾರ್ಥಿಗಳಿಗೆ ಈ ಥರದ ಒಂದು ಇತಿಹಾಸದ ಕುರಿತ, ಅದು ವಿಶೇಷವಾಗಿ ನಾವು ಮರೆತಿರುವಂಥ ಇತಿಹಾಸದ ಕುರಿತ ಅಥವಾ ನಾವು ಇಗ್ನೋರ್ ಮಾಡಿರುವಂಥ ಇತಿಹಾಸದ ಕುರಿತಾಗಿ ನಾವು ವಿಚಾರ ಸಂಕಿರಣಗಳನ್ನ ಏರ್ಪಡಿಸೋದು ಅಥವಾ ಅದರ ಬಗ್ಗೆ ತಿಳಿಸೋದು ಭಾಳ ಮುಖ್ಯ ಅಂತ ನನಗನ್ಸುತ್ತೆ. ಏಕೆಂದರೆ ದ ಕೈಂಡ್ ಆಫ್ ಹಿಸ್ಟ್ರಿ ದ್ಯಾಟ್ ವಿ ಹ್ಯಾವ್ ರೆಡ್, ನಮಗೆ ಎಲ್ಲೂ ಕೂಡ ನಮ್ಮ ಭಾರತ ದೇಶದ ಬಗ್ಗೆ ಹೆಮ್ಮೆ ಬರುವಂಥ ಘಟನೆಗಳು, ವ್ಯಕ್ತಿಗಳು ಅದು ಭಾಳ ಕಡಿಮೆ. ನಮ್ಮ ಬಗ್ಗೆ ನಾಚಿಕೆ ಪಟ್ಕೊಳ್ಳುವಂಥದ್ದೇ ಘಟನೆಗಳನ್ನ, ವ್ಯಕ್ತಿಗಳನ್ನ ನಾವು ಜಾಸ್ತಿ ಓದಿದ್ದೀವಿ, ಜಾಸ್ತಿ ಕೇಳಿದ್ದೀವಿ. ಹೀಗಾಗಿ ಗಜಾನನ ಶರ್ಮಾ ಅವರಿಂದ ರಚಿತವಾದ ಈ ಒಂದು ಚೆನ್ನಭೈರಾದೇವಿ ಈ ಕೃತಿ ಬಗ್ಗೆ ವಿಚಾರ ಸಂಕಿರಣ ಮಾಡ್ತಾ ಇರೋದು ತುಂಬ ಅರ್ಥಪೂರ್ಣವಾದದ್ದು. ಮತ್ತು ನಾವು ಕೂಡ ಹಿಸ್ಟ್ರಿನ ಓದ್ಕೊಂಡು ಬಂದಿದ್ದೀವಿ, ಎಲ್ಲೂ ಕೂಡ ನಮಗೆ ಈ ರೆಫರೆನ್ಸ್ ಬಂದಿಲ್ಲ. ಹೀಗಾಗಿ ಗಜಾನನ ಶರ್ಮಾ ಅವರು ಎಲ್ಲೋ ಸಿಕ್ಕಂಥ ಒಂದು ತುಣುಕನ್ನು ಹೆಕ್ಕಿ ಅದರ ಹಿಂದೆ ಬಿದ್ದು ವರ್ಷಗಟ್ಟಲೆ ಅದನ್ನು ತಿರುಗಾಡಿ ಬೇರೆ ಬೇರೆ ಪುಸ್ತಕಗಳನ್ನ ಓದಿ ರೆಫರೆನ್ಸ್ಗಳನ್ನ ನೋಡಿಕೊಂಡು ಆ ಪುಸ್ತಕವನ್ನು ಏನು ಬರ್ತಿದ್ದಾರೆ, ಅದು ನಾನು ಓದಿದಂಥ ಒಂದು ಅದ್ಭುತ ಪುಸ್ತಕಗಳಲ್ಲಿ ಒಂದು. ಯಾಕೆ ಅಂತಂದರೆ, ಒಂದು ಅದನ್ನು ಬರೆದಿರೋ ರೀತಿ. ಯಾಕೆಂದರೆ ಒಂದು ಐತಿಹಾಸಿಕವಾದ ಪುಸ್ತಕ ಬರೀಬೇಕಾದ್ರೆ ಅದಕ್ಕೊಂದು ಬೇರೆ ಥರದ್ದೇ ಒಂದು ಶ್ರಮ ಬೇಕಾಗುತ್ತೆ ಮತ್ತು ಬೇರೆ ಥರದ್ದೇ ಒಂದು ಅಪ್ರೋಚ್ ಬೇಕಾಗುತ್ತೆ. ಅದೊಂದು ಕಾರಣ. ಆದರೆ ಎರಡನೇದು, ನಾವು ಮರೆತಿರುವಂಥ ಇತಿಹಾಸವನ್ನು, ನಾವು ಇಗ್ನೋರ್ ಮಾಡಿರುವಂಥ ಇತಿಹಾಸವನ್ನು ನಮ್ಮ ಕಣ್ಣೆದುರುಗಡೆಗೆ ಗಜಾನನ ಶರ್ಮರು ತಂದಿಟ್ಟಿದ್ದಾರೆ. ಸೊ ನಾನು ವಿದ್ಯಾರ್ಥಿಗಳಲ್ಲಿ ಕೇಳಿಕೊಳ್ಳೋದೇನೆಂದರೆ, ಈ ಪುಸ್ತಕನ ಖಂಡಿತ ನೀವು ಓದಿಲ್ಲ ಅಂತಂದರೆ ಓದಿರ್ಬೋದು ನೀವು ಕೆಲವೊಬ್ಬರು. ಮತ್ತು ಈ ಥರದ ಪುಸ್ತಕಗಳನ್ನ, ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಬೇರೆ ಬೇರೆ ಪುಸ್ತಕಗಳನ್ನ ಕೂಡ ನೀವು ದಯವಿಟ್ಟು ಓದಿ. ಸೋ ದಟ್ ನಮ್ಮ ಮಕ್ಕಳಿಗೆ, ನಮ್ಮ ಹೊಸದಾಗಿ ಬರುವಂತಹ ಮಕ್ಕಳೇನಿದ್ದಾರೆ, ಆ ಮಕ್ಕಳಿಗೆ ನಮ್ಮ ಇತಿಹಾಸದ ಬಗ್ಗೆ, ನಮ್ಮ ಪರಂಪರೆ ಬಗ್ಗೆ ಒಂದಷ್ಟು ಹೆಮ್ಮೆ ಮೂಡಿದರೆ ನಾವು ಇನ್ನೂ ಒಂದು ಭವ್ಯವಾದ ಭಾರತವನ್ನು ಕಟ್ಟೋ ನಿಟ್ಟಿನಲ್ಲಿ ನಮಗದು ಪ್ರೇರಣೆ ನೀಡುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಅಷ್ಟು ಹೇಳ್ತಾ, ಈ ಬಗ್ಗೆ ಮಾತಾಡೋಕ್ಕೆ ಹೇಳಿದಂಥ ವಿಶ್ವನಾಥ್ ಭಟ್ರಿಗೆ ಧನ್ಯವಾದಗಳು. ಇನ್ನೊಂದು ವಿಚಾರ ನಾನು ಹೇಳಬೇಕೇನೆಂದರೆ, ಒಂದು ಜೋಗಿಯವರು ಹಿನ್ನುಡಿಯಲ್ಲಿ ಬರೆದಿದ್ದಾರೆ ಕೂಡ ಅದನ್ನು, ಅಂದರೆ ಮತ್ತು ಅದು ಮುನ್ನುಡಿಯಲ್ಲಿ ಕೂಡ ಬಂದಿದೆ. 54 ವರ್ಷಗಳ ಕಾಲ ಆಳಿದ್ದು ಅಂದ ತಕ್ಷಣ ಅವಾಗ ನೆನಪು ಬರೋದು ಒಂದೇ ಹೆಸರು, ಭಾರತವನ್ನು ಆಳಿದಂಥದ್ದು, ಅದು ಅಕ್ಬರ್ ಹೆಸರು. 50ಕ್ಕೂ ಹೆಚ್ಚು ವರ್ಷಗಳ ಕಾಲ, 51-52 ವರ್ಷಗಳ ಕಾಲ. ಅದು ನಮ್ಮ ಕನ್ನಡ ನಾಡಿನಲ್ಲಿಯೇ ಕರಾವಳಿ ಕೊಂಕಣ ಪ್ರದೇಶದಲ್ಲಿ 54 ವರ್ಷಗಳ ಕಾಲ ಆಳಿದ ಒಬ್ಬ ಹೆಣ್ಮಗಳ ಬಗ್ಗೆ ನಮಗೆ ಗೊತ್ತಿಲ್ಲ. ಸೊ ಇದು ಅತ್ಯಂತ ದುರದೃಷ್ಟಕರ ಸಂಗತಿ. ಸೊ ಹೀಗಾಗಿ ಈ ಬಗ್ಗೆ ಒಂದು ಕೃತಿ ಬಂದಿರೋದು ನಮ್ಮ ಸೌಭಾಗ್ಯ. ಮತ್ತು ಅದನ್ನಿಟ್ಕೊಂಡು ನೀವು ಕಾಲೇಜಿನವರು, ಗುರು ಸುಧೀಂದ್ರ ಮಹಾವಿದ್ಯಾಲಯದ ಎಲ್ಲ ಸಿಬ್ಬಂದಿ ವರ್ಗ ಇದನ್ನು ಯಾರು ಇನಿಷಿಯೇಟಿವ್ ತೊಗೊಂಡಿದ್ದಾರೆ, ಅದು ಭಾಳ ಸ್ತುತ್ಯರ್ಹ ಕೆಲಸ. ಸೊ ಹೀಗಾಗಿ ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ. ಕಾಲೇಜಿನ ಎಲ್ಲ ಮಕ್ಕಳಿಗೆ ಚೆನ್ನಾಗಿ ಓದಿ, ಎಲ್ಲ ಆಟೋಟಗಳಲ್ಲಿ ಭಾಗಿಯಾಗಿ, ಎಲ್ಲ ಕಲ್ಚರಲ್ ಆ್ಯಕ್ಟಿವಿಟಿಗಳಲ್ಲಿ ಭಾಗಿಯಾಗಿ. ಸೊ ನಿಮ್ಮ ವಿದ್ಯಾರ್ಥಿ ಜೀವನ ಅನ್ನೋದು ಗೋಲ್ಡನ್ ಲೈಫ್ ಅಂತಾರೆ. ಬಟ್ ಆ ಗೋಲ್ಡನ್ ಲೈಫ್ ಅಂತ ಗೊತ್ತಾಗೋದು ಗೋಲ್ಡನ್ ಲೈಫ್ ಮುಗಿದ ಮೇಲೆ. ಹಂಗೆ ಮಾಡ್ಕೋಬೇಡಿ, ನೀವು ಇರುವಾಗಲೇ ಅರ್ಥ ಮಾಡ್ಕೊಳ್ಳಿ ಯಾಕೆ ಗೋಲ್ಡನ್ ಲೈಫ್ ಅಂತ. ಸೊ ನಾನು ತುಂಬ ಎಂಜಾಯ್ ಮಾಡಿದ್ದೀನಿ ನನ್ನ ವಿದ್ಯಾರ್ಥಿ ಜೀವನವನ್ನು. ಈಗಲೂ ಕೂಡ ನಾನು ಅದನ್ನು ಯೋಚನೆ ಮಾಡ್ತಿರ್ತೀನಿ, ನನಗೆ ಬರ್ತಿರುತ್ತೆ. ನೀವು ಕೂಡ ಮುಂದೆ ಏನೇ ಆದರೂ ಕೂಡ ಈ ಒಂದು ಕಾಲೇಜು, ಇಲ್ಲಿನ ನಿಮ್ಮ ಸಹಪಾಠಿಗಳು, ಇಲ್ಲಿನ ನಿಮ್ಮ ಲೆಕ್ಚರರ್ಸು, ಅದೆಲ್ಲ ನೆನಪಿರೋ ಥರ ನೀವು ನಿಮ್ಮ ಟೈಮನ್ನು ಸ್ಪೆಂಡ್ ಮಾಡಬೇಕು. ಇಲ್ಲಿ ನೀವು ಹಾಗೆ ಇನ್ವಾಲ್ವ್ ಆಗಬೇಕು. ಆವಾಗ ಮಾತ್ರ ನೆನಪಿಟ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಇಲ್ಲಾಂದರೆ ಬರೀ ನೀವು ಓದ್ತಾ ಇದ್ದರೆ ನಿಮಗೆ ಜಾಸ್ತಿ ನೆನಪಿರಲ್ಲ. ಓದೋದ್ರ ಜೊತೆಗೆ ಬೇರೆ ಬೇರೆ ಆ್ಯಕ್ಟಿವಿಟಿಗಳಲ್ಲೂ ಪಾಲ್ಗೊಳ್ಳಿ ಅಂತ ಹೇಳ್ತಾ, ಮತ್ತು ವಿಶೇಷವಾಗಿ ಈ ಥರದ ಆ್ಯಕ್ಟಿವಿಟಿಗಳಲ್ಲಿ ಪಾಲ್ಗೊಳ್ಳೋಕ್ಕೆ ಅವಕಾಶ ಕೊಟ್ಟಂಥ ನಿಮ್ಮ ಕಾಲೇಜ್ಗೆ ನಿಜವಲ್ಲೂ ಅದು ಒಳ್ಳೆ ಕೆಲಸ ಮಾಡ್ತಾಯಿದೆ. ಸೊ ಅವರೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ, ನಿಮ್ಮೆಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ, ಗಜಾನನ ಶರ್ಮಾ ಅವ್ರಿಗೆ ವಂದಿಸ್ತಾ ನಾನು ನನ್ನ ಮಾತುಗಳನ್ನ ಮುಗಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಒಳ್ಳೆಯದಾಗಲಿ.